ನಮ್ಮ ಮನೆಯಲ್ಲಿರೋ ಈ 5 ಐಟಮ್ಸ್ ನ ಯೂಸ್ ಮಾಡೋದ್ರಿಂದ ನಮಗೆ ಫ್ಯೂಚರ್ ಅಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂಬರ್ 1, ಪ್ಲಾಸ್ಟಿಕ್ ಕಂಟೈನರ್ಸ್. ಈ ಪ್ಲಾಸ್ಟಿಕ್ ಕಂಟೈನರ್ಸ್ ಅಲ್ಲಿ ನಾವು ಫುಡ್ ಸ್ಟೋರೇಜ್ ಮಾಡೋದು ಅಥವಾ ಬಿಸಿ ಊಟ ಇಟ್ಕೊಂಡು ನಾವು ತಿನ್ನೋದ್ರಿಂದ ನಮಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂಬರ್ 2, ನಾನ್ ಸ್ಟಿಕ್ ಕುಕ್ವೇರ್ಸ್. ಈ ನಾನ್ ಸ್ಟಿಕ್ ಕುಕ್ವೇರ್ ಅಲ್ಲಿ ಕುಕ್ ಮಾಡಿರೋ ಫುಡ್ ನ ನಾವು ತಿನ್ನೋದ್ರಿಂದ ನಮಗೆ ಕ್ಯಾನ್ಸರ್ ಬರುತ್ತೆ, ಯಾಕಂದ್ರೆ ಇದನ್ನ ರೆಡಿ ಮಾಡೋದಕ್ಕೆ ಯೂಸ್ ಮಾಡಿರೋ ಸಮ್ ಟೈಪ್ಸ್ ಆಫ್ ಕೆಮಿಕಲ್ಸ್ ಇಂದ. ನಂಬರ್ 3, ಪ್ಲಾಸ್ಟಿಕ್ ವಾಟರ್ ಬಾಟಲ್. ಪ್ಲಾಸ್ಟಿಕ್ ವಾಟರ್ ಬಾಟಲ್ ಅಲ್ಲಿ ನಾವು ವಾಟರ್ ಸ್ಟೋರ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಕ್ಯಾನ್ಸರ್ ಬರುತ್ತೆ. ನಂಬರ್ 4, ನ್ಯೂಸ್ ಪೇಪರ್. ಈ ನ್ಯೂಸ್ ಪೇಪರ್ ನ ಪ್ರಿಂಟ್ ಮಾಡೋದಕ್ಕೆ ಸಮ್ ಟೈಪ್ಸ್ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ ನ ಯೂಸ್ ಮಾಡಿರ್ತಾರೆ. ಸೊ ಅದ್ರ ಮೇಲೆ ನಾವು ಫುಡ್ ಇಟ್ಕೊಂಡು ತಿನ್ನೋದ್ರಿಂದ ಆ ಕೆಮಿಕಲ್ಸ್ ನಮ್ಮ ಬಾಡಿ ಒಳಗಡೆ ಹೋಗ್ಬಿಟ್ಟು ನಮಗೆ ಕ್ಯಾನ್ಸರ್ ಬರೋದಕ್ಕೆ ಹೈ ಚಾನ್ಸಸ್ ಇರುತ್ತೆ. ನಂಬರ್ 5, ಪ್ಲಾಸ್ಟಿಕ್ ವೆಜಿಟೇಬಲ್ ಚಾಪಿಂಗ್ ಬೋರ್ಡ್. ನಾವು ಈ ಪ್ಲಾಸ್ಟಿಕ್ ಬೋರ್ಡ್ ಮೇಲೆ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋವಾಗ ಆ ಪ್ಲಾಸ್ಟಿಕ್ ಬೋರ್ಡ್ ಅಲ್ಲಿರೋ ಈ ಸಣ್ಣ ಸಣ್ಣ ಪ್ಲಾಸ್ಟಿಕ್ ನಮ್ಮ ಫುಡ್ ಜೊತೆ ಸೇರ್ಬಿಟ್ಟಿರುತ್ತೆ. ಸೊ ಅಂತ ಫುಡ್ ನಾವು ಕನ್ಸ್ಯೂಮ್ ಮಾಡಿದಾಗ ನಮಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಈ ಇನ್ಫಾರ್ಮೇಶನ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ನನ್ನ ಕಂಟೆಂಟ್ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತೋಗ್ಬೇಡಿ.